ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆಯೇ ಇವತ್ತು ನಮ್ಮ ಮನೆಯವರು ಊರಿಗೆ ಹೋಗಿದ್ರು. ಹಾಗಾಗಿ ನೈಟು ನಾನು ಮುದ್ದೆ ಅಥವಾ ರೈಸು ಏನು ಕೂಡ ಮಾಡ್ತಾಯಿಲ್ಲ. ನಾನು ಬರೀ ದೋಸೆ ಇಟ್ಟಿತ್ತಲ್ವ, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಅದನ್ನು ದೋಸೆ ಮಾಡ್ಕೊತಾ ಇದ್ದೀನಿ ನಾನು ಮತ್ತು ನನ್ನ ಮಗ. ಚಿಕ್ಕವನಿಗೆ ಸ್ವಲ್ಪ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ. ಹಾಗಾಗಿ ನೋಡಿ, ದೋಸೆ ಇಟ್ಟಿತ್ತು, ಅದನ್ನು ಫ್ರಿಜ್ ಒಳಗಡೆ ಎತ್ತಿಕ್ಕಿದ್ದೆ. ಇವಾಗ ದೋಸೆ ಹಾಕ್ಕೊಳ್ಳೋಣ ನಾವು ಅಂತ. ಅದ್ರ ಜೊತೆಗೆ ಕಡಲೆ ಮತ್ತು ಕಾಯಿ ಹಾಕ್ಬಿಟ್ಟು ಕಾಯಿ ಚಟ್ನಿನ ಮಾಡಿದ್ದೀನಿ. ಚೆನ್ನಾಗಿತ್ತು. ಏನು ರಿಸ್ಕ್ ಏನು ತೊಗೊಳಕ್ಕೆ ಹೋಗಿಲ್ಲ. ದೋಸೆ ಹಾಕ್ಕೊಂಡು ತಿಂದರೆ ಮಕ್ಕಳಿಗೆ ಇನ್ನೂ ಊಟಕ್ಕಿಂತ ಏನಾದರೂ ಸ್ನ್ಯಾಕ್ಸು, ತಿಂಡಿಗಳು ಈ ರೀತಿ ಮಾಡಿಕೊಡ್ತಾಯಿದ್ರೆ ಅವ್ರಿಗೂ ಕೂಡ ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದರಲ್ಲೂ ಕೂಡ ಹುಡಿಯಾಗಿ ಇದು ಬರುತ್ತೆ ನೋಡಿ, ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಮೊಸರನ್ನ ಈ ರೀತಿ ಆದರೆ ತಿಂತಾನೆ ಅವನು. ಹಾಗಾಗಿ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ನ್ಯಾಕ್ಸಿಗೂ ಒಂದೊಂದು ದಿನ ಚಿತ್ರಾನ್ನನೇ ಹಾಕೋಣ ಅಂತ ಇದ್ದೀನಿ. ಇನ್ಮೇಲೆ ಹಾಕಿಲ್ಲ, ನಾನು ಹಾಕಬೇಕು. ಬರೀ ಪ್ಲೇನ್ ಕೇಕ್ ಆಗಿರ್ಬೋದು, ಫ್ರೂಟ್ಸು ತಿನ್ನಲ್ಲ, ಬಿಸ್ಕೆಟ್ಸು ಈ ರೀತಿ ಹಾಕಿದ್ರೆ ಖಾಲಿ ಮಾಡ್ಕೊಂಬರ್ತಾನೆ. ಬೇರೆ ಹಾಕಿದ್ರೆ ಖಾಲಿ ಮಾಡಲ್ಲ ಅವನು. ಚಪಾತಿನೂ ಅಷ್ಟೇ, ಚಪಾತಿನೂ ಏನೋ ತಿನ್ನೋದಿಲ್ಲ. ರೋಲೆಲ್ಲ ಮಾಡಿಕೊಟ್ಟಿರ್ತೀನಿ, ಮನೇಲಿ ತಿಂತಾನೆ, ಆದರೆ ಅಲ್ಲಿ ತಿನ್ನೋದಿಲ್ಲ. ಆ ರೀತಿ ಮಾಡ್ತಾನೆ. ಹಾಗಾಗಿ ಇವಾಗ ನಾನು ಸದ್ಯಕ್ಕೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಅವನು ನೀಟಾಗಿ ಚೆನ್ನಾಗಿದ್ದರೆ 2 ದೋಸೆ ಫುಲ್ ತಿನ್ಕೊತಾನೆ ಅವನೇನೆ. ಇಲ್ಲ ಅಂತಂದರೆ ನಾವೇ ಹಿಂಸೆ ಮೇಲೆ ತಿನ್ನಿಸ್ಬೇಕು. ಮಕ್ಕಳು ಅವರೇ ಕೈಯಲ್ಲಿ ತೊಗೊಂಡು ತಟ್ಟೆಯಲ್ಲಿ ತಿಂದರೆ ಅಂದರೆ ಅವ್ರಿಗೆ ತೃಪ್ತಿ ಅಂತ, ಹೊಟ್ಟೆ ತುಂಬ ತಿಂತಾರೆ ಅಂತ. ನಾವು ಹಿಂಸೆ ಮಾಡೆಲ್ಲ ತಿನ್ನಿಸ್ಬೇಕು. ಹಂಗೆ ತಿನ್ನೋದಿಲ್ಲ, ಅಪರೂಪ. ಕೆಲವೊಂದೊಂದು ಮಕ್ಕಳು ಸ್ನ್ಯಾಕ್ಸ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ತಿಂತಾರೆ ಅಂತ ಅಂದರೆ, ಕೆಲವೊಂದು ಮಕ್ಕಳನ್ನ ನೋಡೋದಕ್ಕೆ ಒಂಥರ ಚೆಂದ. ಇವಾಗ 12 ಗಂಟೆಗೆ ನರ್ಸರಿ ಮಕ್ಕಳನ್ನ ಸ್ಕೂಲಿಂದ ಬಿಡ್ತಾರೆ ಅಂತ ಅಂದರೆ 12 ಗಂಟೆಗೆ ಲಂಚ್ ಟೈಮ್ ಇರುತ್ತೆ ಮಕ್ಕಳಿಗೆ. ಅಂದರೆ LKG, UKG, ಫಸ್ಟ್ ಸ್ಟ್ಯಾಂಡರ್ಡು ಈ ಥರ ಮಕ್ಕಳಿಗೆ ಲಂಚ್ ಇರುತ್ತೆ. ಆ ಟೈಮಲ್ಲಿ ಕೆಲವೊಂದೊಂದು ಮಕ್ಕಳಿಗೆ ಪೇರೆಂಟ್ಸ್ ಎಲ್ಲ ಬಂದು ತಿನ್ನಿಸ್ತಾ ಇರ್ತಾರೆ. ಇನ್ನು ಕೆಲವೊಂದು ಮಕ್ಕಳಿಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ತಿಂತಾ ಇರ್ತಾರೆ ಅಂದರೆ, ಅವರು ಮೇಡಮ್ಗಳೆಲ್ಲ ಅಂದರೆ ಟೀಚರ್ಸ್ ಎಲ್ಲ ಬಾಕ್ಸ್ ಓಪನ್ ಮಾಡಿ ಕೊಟ್ಟಿರ್ತಾರೆ. ಬಟ್ ಮಕ್ಕಳೆಲ್ಲ ತಿನ್ನೋದು ಎಷ್ಟು ನೀಟಾಗಿ ಕರ್ಚೀಫೆಲ್ಲ ಹಾಕ್ಕೊಂಡು ನೀಟಾಗಿ ಪೂರ್ತಿ ಬಾಕ್ಸ್ ಎಲ್ಲ ಖಾಲಿ ಮಾಡಿ ಎಷ್ಟು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಇರ್ತಾರೆ ಅಂದರೆ ನೋಡೋದಕ್ಕೆ ಖುಷಿ ಅನಿಸುತ್ತೆ. ಕೆಲವೊಂದೊಂದು ಮಕ್ಳು ಹಂಗೆ ಇರ್ತಾರೆ, ಮನೇಲಿ ನಾವು ಹೆಂಗೆ ಕಳಿಸ್ತೀವಿ ಹಂಗಿರ್ತಾರೆ. ಕೆಲವೊಂದು ಮಕ್ಕಳಿಗೆ ನಾವು ಏನೇ ಹೇಳ್ಕೊಟ್ರು ಅವ್ರಿಗೆ ಏನು ಏಜ್ ಬರುತ್ತೆ ಆವಾಗಲೇ ಅವ್ರು ಕಲಿಯೋದು. ಏನು ನಾವು ಹಿಂಸೆ ಮೇಲೆ ಮಕ್ಳಿಗೆ ಯಾವುದನ್ನೇ ಆಗಲಿ ಕಲಿಸೋದಕ್ಕೆ ಹೋಗ್ಬಾರ್ದು, ಅವಕ್ಕೆ ಹೆವಿ ರಿಸ್ಕ್ ಅಂತ ಅನಿಸುತ್ತೆ. ಹಾಗೆ ಇವನು ತಿಂದರೆ ಅವನೇ ತಿಂತಾನೆ, ಇಲ್ಲ ಅಂತಂದರೆ ಹಿಂಸೆ ಮೇಲೆ ನಾನೇ ತಿನ್ನಿಸ್ತೀನಿ. ಅಂದರೆ ತೀರಾ ಜಾಸ್ತಿ ಹೆವಿಯಾಗಿ ಏನು ತಿನ್ನಿಸೋದಕ್ಕೆ ಹೋಗೋದಿಲ್ಲ. ಅವನು ಎಷ್ಟು ತಿಂತಾನೆ ಅಷ್ಟು ತಿನ್ನಿಸ್ತೀನಿ. ಆಮೇಲೆ ಜಾಸ್ತಿ ಹೊಟ್ಟೆ ಹಸಿದ್ರೆ ಅವನೇ ಕೇಳ್ತಾನೆ, ಅಮ್ಮ ಅನ್ನ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಹಾಗೆಯೇ ನೋಡ್ತಾ ಇರ್ಬೋದು, ದೋಸೆ ಇನ್ನೇನು ಹಿಟ್ಟು ಇನ್ನೊಂದು ಸ್ವಲ್ಪ ಇತ್ತಲ್ವ, ಏನಕ್ಕೆ ಇಡೋದು ಅಂತ ಅಂದ್ಬಿಟ್ಟು ಎಲ್ಲ ದೋಸೆನೂ ಅಂದರೆ ನನಗೊಂದು 4 ದೋಸೆ, ಅವನಿಗೆ 2 ದೋಸೆ, ಒಟ್ನಲ್ಲಿ 6 ದೋಸೆ ಆಗಿದ್ದು ಹಾಕ್ಕೊಂಡು ತಿಂತಾಯಿದ್ದೀವಿ. ಇವತ್ತಿಂದು ನೈಟ್ ಊಟ ಒಟ್ನಲ್ಲಿ ದೋಸೆ ಚಟ್ನಿ ಹೆಂಗೋ ಮುಗಿದೋಯ್ತು ಅಷ್ಟರೊಳಗಡೆ. ನಾನು ಚಿಂಕುಗೂ ಕೂಡ ಹಾಕ್ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ಚೋಟುಗೆ ತಿನ್ನಿಸಿದ್ನಲ್ವ, ಅವನು ಒಂದು ರೌಂಡ್ ನಿದ್ದೆ ಹೊಡಿತಾ ಇದ್ದಾನೆ. ಹಾಗಾಗಿ ಇವನಿಗೂ ಕೂಡ ಇವಾಗ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಸರಿ ಹೋಗುತ್ತೆ ಸ್ಕೂಲ್ಗೆ ಹೋಗೋದಕ್ಕೆ. ಇನ್ನು ಇವನಿಗೆ ಮತ್ತೆ ಏನೋ ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಸ್ಕೂಲಿಂದ ಕರ್ಕೊಂಡು ಬಂದನಲ್ವ, ಆವಾಗ ಬೆಳಗ್ಗೆ ಏನು ಕೂಡ ತಿನ್ನಿಸಿರಲಿಲ್ಲ ಅವನಿಗೆ. ಅಂದರೆ ಲೇಟಾಗಿ ಎದ್ದಿದ್ದ, ಹಾಗಾಗಿ 1 ಗ್ಲಾಸ್ ಹಾಲು ಕೊಟ್ಟೆ ಚಿಕ್ಕವನಿಗೂ. ಅಷ್ಟರೊಳಗಡೆ ಮತ್ತೆ ಟೈಮ್ ಆಯಿತು 12 ಗಂಟೆ. ಅದು ಎಷ್ಟೊತ್ತು ಬೇಗ ಆಗೋಗುತ್ತೆ 12 ಗಂಟೆ ಅಂತಂದರೆ ಗೊತ್ತೇ ಆಗೋದಿಲ್ಲ. 8:30ಗೆ ಬಿಟ್ಟರೆ ಸ್ಕೂಲ್ ಹತ್ರ 8:30, 8:45ಗೆ 12 ಗಂಟೆ ಅಷ್ಟರೊಳಗಡೆ ಹೋಗಿ ಕರ್ಕೊಂಬರಬೇಕು. ಎಷ್ಟು ಕೆಲಸ ಮಾಡಿ ಮುಗಿಸ್ತೀರ? ಹೋಗಿ ಬಿಟ್ಬಿಟ್ಟು ಮತ್ತೆ ಬಂದು ಇನ್ನೊಂದು ಅವರಲ್ಲಿ ಇವನಿಗೆ ತಿನ್ನಿಸಿ ಇನ್ನೆಲ್ಲ ರೆಡಿ ಮಾಡಿ ನಾನು ತಿಂದು ಮನೆ ಕಸ ಎಲ್ಲ ಹೊಡೆದು ಎಲ್ಲ ಮಾಡೋ ಹೊತ್ತಿಗೆ ಆಗಲೇ 12 ಗಂಟೆ ಆಗೇ ಹೋಗಿರುತ್ತೆ. ಹೋಗಿ ಮತ್ತೆ ಕರ್ಕೊಬರ್ಬೇಕು. ಆ ರೀತಿ ಅದೆಷ್ಟು ಬೇಗ ಟೈಮ್ಗಳು ಹೊರಟೋಗ್ತವೋ ಒಂದು ಗೊತ್ತೇ ಆಗೋಲ್ಲ. ಸ್ಕೂಲಿಂದ ಬಂದಾದಮೇಲೆ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಮಾತ್ರ ನಿಜವಾಗ್ಲೂ. ಆಮೇಲೆ ಇವನಿಗೆ ರಾಗಿ ಗಂಜಿ ಮಾಡಿ ತಿನ್ನಿಸ್ತಾ ಇದ್ನಲ್ವ, ಮೂತಿ ನೋಡ್ತಾ ಇರ್ಬೋದು ಹೆಂಗಾಗಿದೆ ಅಂತ. ಏನಿದು ಗೊಬ್ಬ ಹಿಂಗ ತಿನ್ನೋದು, ಹಿಂಗ ಬಿಸ್ಕೆಟ್ ತಿನ್ನೋದು.
ಬಿಸ್ಕೆಟ್ ತಿನ್ನೋದು? ಏನಿದು? ಅವ್ನು ಕೇಳೋ ಏನೋ ಇದು ಅವನು. ಹಿಂಗೆಲ್ಲ ಗಬ್ಬು ಮಾಡ್ಕೊಂಡಿದ್ಯಾ? ಹಿಂಗೆಲ್ಲ ಗಬ್ಬು ಮಾಡ್ಕೊಂಡಿದ್ಯಾ? ಗಬ್ಬ ಗಬ್ಬ ಗಮ್ಮ ಅಲ್ಲ ಕಣ, ಗಬ್ಬ ಹಾಕ್ತೀನಿ ಅದಕ್ಕೆ ಹೇಳು. ಗಬ್ಬ ಹಾಕ್ತೀನಿ ಹೇಳು. ಅಲ್ಲ ಅಲ್ಲಿ ಅವನೆಲ್ಲ ಇವಾಗ ನಿನ್ನ ಬಟ್ಟೆಗೆ ಬಳಿತಾನಂತೆ. ನೋಡಿ ಫ್ರೆಂಡ್ಸ್, ಇವನು ಏನಾದರೂ ತಿನ್ನಕ್ಕೆ ಕೊಟ್ಟರೆ ಅವನೇ ತಿಂತಾನೆ. ಎರಡು ಕೈಯಲ್ಲೂ ಈ ರೀತಿ ಮಾಡಿಕೊಂಡು ಎರಡು ಕಾಲನ್ನು ಹಿಂದಕ್ಕೆ ಹಾಕ್ಕೊಂಡು ಕುತ್ಕೊಂಡು ತಿನ್ಕೊತಾನೆ. ಬಟ್ಲಿಗೆ ಹಾಕಿ ಕೊಟ್ಟಿದ್ದೆ ಅವ್ನ ಬೌಲ್ಗೆ. ಆ ಬೌಲಲ್ಲಿ ಎಲ್ಲನೂ ಇಡಲ್ಲ, ಕೆಳಗಡೆ ಹಾಕ್ಬಿಟ್ಟು ಉಜ್ಜಿ ಹಾಕ್ಕೊಂಡು ತಿನ್ನೋದು. ಓರಿಯೋ ಬಿಸ್ಕೆಟ್ ಇವನಿಗೆ ಸ್ನ್ಯಾಕ್ಸಿಗೆ ಹಾಕಿ ಕಳಿಸಿದ್ದೆ. ಆ ಸ್ನ್ಯಾಕ್ಸಿಗೆ ಹಾಕಿ ಕಳಿಸಿದ್ದ ಎರಡು ಹಂಗೇನೆ ಎತ್ಕೊಂಬಂದಿದ್ದ. ಅದನ್ನು ಇವನಿಗೊಂದು ಅವ್ನಿಗೊಂದು ಅಂತ ಕೊಟ್ಟರೆ ಇವನು ನೋಡಿ ಮಾಡ್ಕೊಂಡಿರೋದು. ಯಾವುದೇ ಕೊಟ್ಟರು ಅಷ್ಟೇ, ಎಲ್ಲ ಫುಲ್ಲು ಅಷ್ಟು 5 ಬೆರಳು ಕೂಡ ಬಾಯೊಳಗಡೆ ಇಟ್ಕೊಂಬಿಟ್ಟು ಜಪ್ತಾನೆ. ಈ ಥರ ಮಾಡ್ಕೊತಾನೆ. ಹಿಂಗೆ ಮಾಡೋದ್ರಿಂದ ಜಾಸ್ತಿ ಒಂದು ದಿನಕ್ಕೆ ಒಂದು 4-5 ಜೊತೆ, ಅದು ಕಮ್ಮಿನೇ, ಒಂದು 6-7 ಜೊತೆ ಬಟ್ಟೆನ ಎತ್ತಿಡಬೇಕು. ಏನಿದು ಚುಟಿ? ಹುಷಾರ್. ಅವನಿಗೆ ಕೊಟ್ಟಿಲ್ವಾ? ನೀನು ತಿಂದೆ ತಾನೆ ಎರಡು? ಸಾಕು ಒಂದೇ ನಿನಗೆ. ಅವನಿಗೆ ಬೇಕು ಕಣೋ. ಚೆನ್ನಾಗೈತಾ ಚೋಟು? ಚೆನ್ನಾಗೈತಾ? ಅಲ್ಲಿ ಬಂದು ನಿಂತ್ಕೋ, ಅಲ್ಲಿ ನಿಂತ್ಕೋ, ಅಲ್ಲಿ ನೀನು ಅವ್ನ ಪಕ್ಕ ಹೋಗಿ ನಿಂತ್ಕೋ. ಚೆನ್ನಾಗೈತಾ? ಅವನು ಇದೇ ಥರನೇ ಏನಾದರೂ ಬಿಸ್ಕೆಟ್, ಇವಾಗ ಏನಾದರೂ ಒಟ್ನಲ್ಲಿ ಕೈ ಕೊಡಬೇಕು ತಿನ್ನೋದಕ್ಕೆ, ಸಮಾಧಾನವಾಗಿ ಇರಬೇಕು ಅಂತ ಅಂದರೆ ಕೈಯಲ್ಲಿ ಏನಾದ್ರು ಕೊಟ್ಟು ಅವ್ನು ತಿಂತಾ ಇರಬೇಕು. ಹಂಗಾದ್ರೆ ಮಾತ್ರನೇ ಅವ್ನು ಸಮಾಧಾನ ಆಗೋದು. ಓರಿಯೋ ಬಿಸ್ಕೆಟ್ ಇತ್ತು, ಅದನ್ನು ಕೈಲಿ ಇಟ್ಕೊಳಕ್ಕೆ ಕೊಟ್ಟರೆ ಅವನೆಲ್ಲ ತಿನ್ಕೊತಾನೆ. ಯಾವುದೇ ಬಿಸ್ಕೆಟ್ ಕೊಡಲಿ, ಏನೇ ಕೊಡಲಿ, ಒಟ್ಟಿನಲ್ಲಿ ಎಲ್ಲ ಬಾಯಿಗೆ ಹಾಕ್ಕೊಂಡು ತಿನ್ಕೊತಾನೆ. ಅದರಲ್ಲೂ ಇನ್ನೊಂದು ಅಂತ ಅಂದರೆ, ಇವಾಗ ಏನು ಕೂಡ ಚಿಕ್ಕ ವಸ್ತು ಏನು ಕೂಡ ಅವ್ನ ಮುಂದೆ ಇರೋ ಆಗಿಲ್ಲ, ತೊಗೊಂಡು ಪಟ್ಟಂತ ಬಾಯಿಗೆ ಹಾಕ್ಕೊತಾನೆ. ಅದಕ್ಕೆ ಇವಾಗ ಹುಷಾರಾಗಿರ್ತೀವಿ. ಏನು ಕೂಡ ಚಿಕ್ಕ ವಸ್ತುನೇ ಆಗಲಿ, ಒಂದು ಪೇಪರೇ ಆಗಲಿ ಅವ್ನ ಮುಂದೆ ಬಿಡೋದಿಲ್ಲ. ಎಲ್ಲ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಬಿಡ್ತಾನೆ. ನಮ್ಮ ದೊಡ್ಡವನಿದ್ನಲ್ಲ, ಅವನು 1 ವರ್ಷ ಆದ್ರೂ ಕೂಡ ತೊಗೊಂಡು ಏನು ಕೂಡ ಬಾಯಿ ಒಳಗಡೆ ಇಟ್ಕೊತಾ ಇರಲಿಲ್ಲ. ಅದಾದಮೇಲೆ 1 ವರ್ಷ 2 ತಿಂಗಳಾದಮೇಲೆ ಜಾಸ್ತಿ ಅವನು ಬಾಗಿಲಲ್ಲಿರೋ ಹೂವು ತಗೊಂಡು ಬಾಯಿಗೆ ಅಲ್ಲಿ ಇಕ್ಕೊಂಡು ತಿನ್ನೋನು. ಅದೊಂದು. ಇವನು ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಈಗ ಒಂದು 15 ದಿವಸದಿಂದ ಫುಲ್ ಏನೇ ಸಿಕ್ಕಿದ್ರೂ ಮುಂದೆ ಎಲ್ಲ ತೊಗೊಂಡು ಬಾಯಿಗೆ ಹಾಕ್ಕೊಳ್ಳೋದು. ಆ ಥರ ಮಾಡ್ತಾನೆ. ಒಂದು ಹಾಸಿಗೆ ಇದ್ರೂ ಹಾಸಿಗೆ ಮೇಲೆ ಇಟ್ಕೊಂಡು ನಿಂತ್ಕೊಂಡಿರ್ತಾನೆ. ಏನೋ ಬಟ್ಟೆನೋ ಏನೋ ಒಂದು ಇರುತ್ತೆ ನೋಡಿ, ಅದನ್ನು ತೊಗೊಂಡು ಜಪ್ತಾ ಕೂತ್ಕೊಳ್ಳೋದು, ಹಂಗೆಲ್ಲ ಮಾಡ್ತಾನೆ. ಇವಾಗ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಅದಾದಮೇಲೆ ಇವಾಗ ನಾನು ಸ್ವಲ್ಪ ಅಡುಗೆ ಮೇಲೆ ಪಾತ್ರೆ ಎಲ್ಲ ಬೆಳಗಿದ್ನಲ್ವ, ಎಲ್ಲ ಜೋಡಿಸಿ ಇಡ್ತಾಯಿದ್ದೀನಿ. ಜೋಡಿಸಿರಲಿಲ್ಲ, ಬೆಳಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗಿದ್ದೆ. ಇವಾಗ ಬಂದು ಪಾತ್ರೆ ಎಲ್ಲನೂ ಕೂಡ ಜೋಡಿಸ್ತಾ ಇದ್ದೀನಿ. ಆಮೇಲೆ ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಶೆಲ್ಫು ಎಲ್ಲನೂ ಅಂದರೆ ಕೌಂಟರ್ ಟಾಪ್ ಎಲ್ಲ ಬರುತ್ತಲ್ಲ, ಅದೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಟೈಮು ಕಿಚನ್ನು ನೀಟಾಗೇ ಇರಬೇಕು ಅಂತ ಹೇಳೋದಕ್ಕಾಗಲ್ಲ ಫ್ರೆಂಡ್ಸ್. ಅಂದರೆ ನೀಟಾಗಿ ಇಟ್ಟಿರ್ತೀನಿ ಅಂತಲೇ ಹೇಳೋದಕ್ಕಾಗಲ್ಲ. ಒಂದೊಂದು ಟೈಮು ಗಲೀಜಾಗಿರುತ್ತೆ, ಒಂದೊಂದು ಟೈಮು ನೀಟಾಗಿರುತ್ತೆ. ಆ ಥರ ನಮಗೂ ಹಿಂಸೆ, ಅಂದರೆ ಮಕ್ಕಳನ್ನೆಲ್ಲ ನೋಡಿಕೊಂಡು ಎಲ್ಲ ಸ್ವಲ್ಪ ಕಷ್ಟನೇ ಅಲ್ವಾ. ಹಾಗಾಗಿ ಒಂದು ಟೈಮ್ ಇವಾಗ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡೋ ಅಷ್ಟೊತ್ತಿಗೆ ಅವನು ಒಂದು 3 ಸತಿ 4 ಸತಿ ಎದ್ದಿರ್ತಾನೆ. ಆ ಥರ ಆಗುತ್ತೆ. ಆಮೇಲೆ ದೊಡ್ಡೊಂದು ಚಿಕ್ಕೊಂದು ಇಬ್ಬರೂ ನೋಡ್ತಾನೇ ಇರಬೇಕಲ್ವ. ಎಲ್ಲ ಟೈಮೂ ಕೂಡ ಒಂದೇ ಥರ ಇರೋದಿಲ್ಲ. ಮಲ್ಕೊಂಡಿರ್ತಾರ, ಏನಾದರೂ ಒಂದು ಪಾತ್ರೆ ಸೌಂಡು ಅಥವಾ ಪಾತ್ರೆ ಬಿದ್ದಿರೋದು ಅಥವಾ ಏನೋ ಒಂದು ಸೌಂಡ್ ಆಯಿತು ಅಂತ ಅಂದರೆ ಆಗಲೇ ಎದ್ದೇಳೋದು. ಆವಾಗ ಹೋಗಿ ಮತ್ತೆ ಇದನ್ನು ಜೋಲಿನ ತೂಗಿ ಮಲಗಿಸಿ ನಿಧಾನಕ್ಕೆ ಸೌಂಡ್ ಆಗ್ದಂಗೆ ಕೆಲಸಗಳನ್ನ ಮಾಡ್ಕೋಬೇಕು. ಈ ಥರ ಆಗುತ್ತೆ.
ನಾನಂತೂ ಕೆಲಸಗಳು ಮಾಡೋ ಅಡುಗೆ ಮನೆ ಅಂತೂ ನೈಟೇ ಎಷ್ಟೋ ಕ್ಲೀನ್ ಮಾಡೋಣ ಅಂದ್ಕೊತೀನಿ, ಟೈಮ್ ಆಗೇ ಹೋಗುತ್ತೆ. ಇನ್ನು ಅಷ್ಟೊತ್ತಿನಲ್ಲಿ ನನಗೆ ದಿಂಬಿಗೆ ತಲೆ ಕೊಟ್ಟರೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ. ಅಷ್ಟು ನಿದ್ದೆ ಬಂದುಬಿಡುತ್ತೆ. ದಿಂಬಿಗೆ ತಲೆ ಕೊಟ್ಟರೆ ಅದು ಯಾವಾಗ ನಿದ್ದೆ ಹೋಗ್ತೀನಿ ಅನ್ನೋದೇ ಗೊತ್ತಾಗಲ್ಲ. ಬಟ್ ಇವಾಗ ಹೆಂಗೆ ಅಂತಂದರೆ ಇಬ್ಬರು ಕೂಡ ಮಲ್ಕಲ್ಲ, ಇಬ್ಬರಲ್ಲಿ ಅಥವಾ ಒಬ್ಬರು ಮಲ್ಕಿದ್ರೂ ಇನ್ನೊಬ್ಬರು ಎದ್ದೇ ಇರ್ತಾರೆ, ಆ ಥರ ಆಗುತ್ತೆ. ಬೇಗ ಮಲ್ಕೊಳ್ಳೋಕ್ಕೆ ಆಗಲ್ಲ. ಅಟ್ಲೀಸ್ಟು ದೊಡ್ಡವನ್ನ ಏನೋ ಒಂದು ಗದರಿಸಿ ಏನೋ ಮಾಡಿ ಮಲಗಿಸ್ಬೋದು. ಇವ್ನು ಚಿಕ್ಕವನಂತೂ ಗದರಿಸೂ ಇಲ್ಲ, ಎಂಥದೂ ಇಲ್ಲ, ಅವ್ನು ಮಲ್ಕೊಳ್ಳಲ್ವಲ್ಲ. ಅವ್ನು ಯಾವಾಗ ಮಲ್ಕೊತಾನೋ ಅದಾದ ನೆಕ್ಸ್ಟ್ ಮಿನಿಟೇ ನಾನು ಫುಲ್ ನಿದ್ದೆ ಹೊಂಟೋಗ್ಬಿಡ್ತೀನಿ. ಮತ್ತು ಅವನು 1 ಅವರು ಅಥವಾ 2 ಅವರ್ಗೆ ಒಂದೊಂದು ಸತಿ ಮತ್ತೆ ಹೇಳ್ತಾನೆ, ಮತ್ತೆದ್ದು ಫೀಡ್ ಮಾಡಿಸ್ಬೇಕು. ಈ ಥರ ಹಿಂಸೆ ಆಗಿಬಿಡುತ್ತೆ. ಏನೋ ಒಟ್ನಲ್ಲಿ ಮಕ್ಕಳು ದೊಡ್ಡವಾಗೋವರೆಗೂ ನಮಗೆ ಈ ಥರ ಕಾಟಗಳು ತಪ್ಪಿದ್ದಲ್ಲ. ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ಅಷ್ಟೇ, ಮಕ್ಕಳು ಎಷ್ಟೊತ್ತಿಗೆ ದೊಡ್ಡವಾಗ್ಬಿಡ್ತಾರಪ್ಪ ಅಂತ ಅನಿಸ್ಬಿಡುತ್ತೆ. ಆದರೆ ನಾನು ಸ್ಕೂಲ್ ಹತ್ರ ಹೋಗ್ತಾ ಬರ್ತಾ ಕೆಲವೊಬ್ಬೊಬ್ಬರು ಮಾತಾಡಿಸ್ತಾ ಇರ್ತಾರೆ. ಅವರು ನಿನಗಿನ್ನೇನಮ್ಮ ಬಿಡು, 2 ಜನ ಗಂಡು ಮಕ್ಕಳು ಬಿಡು, ಏನು ಯೋಚನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾವ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲರನ್ನೂ ಅಷ್ಟೇ ಅವಕ್ಕೆ ತಿನ್ನಿಸ್ಬೇಕು, ಮಾಡಿಸ್ಬೇಕು, ಎಲ್ಲರಿಗೂ ಕೂಡ ದುಡಿಬೇಕು, ಖರ್ಚು ಮಾಡಲೇಬೇಕು. ಈಗ ಹೆಣ್ಮಕ್ಳಾದರೆ ಬರೀ ದುಡ್ದು ಅವಕ್ಕೆ ಮದುವೆ ಮಾಡಬೇಕು, ಒಡವೆ ಮಾಡಿಸ್ಬೇಕು ಅನ್ನೋದು ಅಷ್ಟೇ ಅಲ್ಲ, ಗಂಡು ಮಕ್ಳಿಗೂ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಗಂಡು ಮಕ್ಕಳು ಏಜಿಗೆ ಬರ್ತಾ ಇದ್ದಂಗೆ ಅಥವಾ ಕಾಲೇಜಿಗೆ ಹೋಗ್ತಿದ್ದಂಗೆ ಒಬ್ಬರು ತಗೊಂಡ್ರು ಗಾಡಿ ಅಂತ ನಮಗೂ ಬೇಕು, ಇನ್ನೊಂದು ಅದು ಹೊಸ ಮಾಡಲ್ ಬಂತು ಅಂತ ಅದೂ ಬೇಕು ಅಂತ ಕೇಳ್ತಾರೆ, ಮೊಬೈಲ್ಗಳು ಕೇಳ್ತಾರೆ. ಅದಾದಮೇಲೆ ಅವು ಎಷ್ಟೆಷ್ಟು ಚೇಷ್ಟೆ ಮಾಡ್ಕೊಂಡು ಬಂದಿರ್ತಾರೋ ಗಂಡು ಮಕ್ಕಳು, ಅದು ಒಂದು. ನನ್ನ ಮಗಂದು ಕಂಪ್ಲೇಂಟೇನೆ ದೊಡ್ಡವನದು, ಸ್ಕೂಲಲ್ಲಿ ಎಲ್ಲರಿಗೂ ಹೊಡಿತಾನೆ, ಒಂದೊಂದು ಮಕ್ಳಿಗೆ ಹಂಗೇ ಈ ಕತ್ತಿನ ಹತ್ರ ಕೈ ಇಟ್ಕೊತಾನೆ, ಈ ಥರ ಎಲ್ಲ ಮಾಡ್ತಾಯಿರ್ತಾನೆ. ಅದಕ್ಕೆ ಅದೊಂಚೂರು ಮನೆಯಲ್ಲೂ ಕೂಡ ಎದುರಿಸಿ ಮಾಡಿ ಅಂತ ಅಂದ್ಬಿಟ್ಟು ಅವರು ಟೀಚರ್ಸು ಕೂಡ ಕಂಪ್ಲೇಂಟ್ ಹೇಳ್ತಾಯಿದ್ರು. ಹಾಗಾಗಿ ಕೆಲವೊಂದೊಂದು ಮಕ್ಕಳು ಆ ಥರ ಇರ್ತಾರೆ. ಈ ಗಂಡು ಮಕ್ಕಳೂ ಅಷ್ಟೇ. ಆಮೇಲೆ ಆಸ್ತಿ ಅಂತೆ, ಅದು ಇದು ಆಳುಗಳು ಅಂತ ಏನೇನೋ ಒಂದು ಕೇಳ್ತಾರೆ. ಎಲ್ಲ ಮಕ್ಕಳು ಒಂದೇ ಥರ, ಗಂಡಾಗಲಿ ಹೆಣ್ಣಾಗಲಿ ಬೇರೆ ಬೇರೆ ಅಂತ ನೋಡೋದಕ್ಕಾಗಲ್ಲ. ಆದರೆ ಜನ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ, ಗಂಡು ಮಕ್ಕಳು ಇದ್ಬಿಟ್ರೆ ಅವರೇ ಬೇಕಾದ್ರೆ ತಿನ್ನೋಕ್ಕಿಲ್ಲ ಅಂತ ಅಂದ್ರೂ ಅವರು ಗಂಡು ಮಕ್ಕಳನ್ನ ಎತ್ಬಿಟ್ಟಿದ್ದಾರೆ ಅನ್ನೋದು ಒಂದು ಸಪ್ರೇಟ್ ಮರ್ಯಾದೆ. ಹೆಣ್ಮಕ್ಳನ್ನ ಎತ್ತರೆ ಅಯ್ಯೋ ಹೆಣ್ಣಾ ಬಿಡು ಅನ್ನೋ ಥರ. ಅದಕ್ಕೆ ನನ್ನ ಪ್ರಕಾರ ಗಂಡಾಗಲಿ ಹೆಣ್ಣಾಗಲಿ ಒಂದೇ ಥರ ಒಂದೇ ಸಮ ಇರಬೇಕು. ನನಗೆ ಅನಿಸುತ್ತೆ ಇವಾಗ 2 ಜನ ಗಂಡು ಮಕ್ಕಳಾಗಿರೋದಕ್ಕೆ ಹೆಣ್ಣು ಹುಟ್ಟಿರಬೇಕಾಗಿತ್ತು, ನನಗೊಂದು ಹೆಣ್ಮಗು ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ದೇವರು ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದು ಅಷ್ಟೇ. ನಾವು ನೋಡಿರ್ತೀವ, ನಮಗಿದೇ ಹುಟ್ಟಬೇಕು, ಇದೇ ಮಾಡಬೇಕು ಅಂತ. ಏನೋ ನಮ್ಮ ನೆಕ್ಸ್ಟು ಜನ್ರೇಷನ್ಗೆ ನಮ್ಮ ಮನೇಲಿ ಏನು ಬರೆದಿದ್ದೀವೋ ಆ ದೇವ್ರಿಗೆ ಗೊತ್ತು. ಏನೇನು ಆಗ್ತೀವೋ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ನೋಡೋಣ, ದೇವ್ರು ಇಟ್ಟಂಗೆ ಆಗುತ್ತೆ. ಹಾಗೆಯೇ ನನ್ನ ಮಗನೂ ಅಷ್ಟೊತ್ತಿಗೆ ಎದ್ದ. ಹಾಗಾಗಿ ನಾನು ಎಲ್ಲನೂ ಫುಲ್ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ನೆಲ ಎಲ್ಲ ಒರೆಸಿ, ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸಿ ಎಲ್ಲ ರೆಡಿ ಆದಮೇಲೆ ನಾನು ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಅವ್ನು ಎದ್ದಾದಮೇಲೆ ತಿನ್ನಿಸಿ ಮಾಡಿ ಸಮಾಧಾನ ಮಾಡಿ ಆಮೇಲೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಮತ್ತೆ ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಮಸಿ ಬಟ್ಟೆ ಸ್ವಲ್ಪ ತೊಳೆದಿಟ್ಟಿದ್ದೀನಿ, ಅದನ್ನು ಒಣಗಾಕಬೇಕು. ಹೊರಗಡೆ ಸ್ವಲ್ಪ ಮಳೆ ಸೋನೆ ಬರ್ತಾಯಿತ್ತು, ಹಾಗಾಗಿ ಇಲ್ಲೇ ಇಟ್ಟೆ. ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗಿ ಕ್ಲೀನ್ ಆಯಿತು. ಇವಾಗ ಬಿಸಿನೀರು ಕೂಡ ಕಾಯಿಸಿಟ್ಟಿದ್ದೀನಿ. ಅವನಿಗೆ ಯಾವಾಗವಾಗ ಏನಾದರೂ ಬಿಸ್ಕೆಟು ಅಥವಾ ಏನೋ ಒಂದು ಕೊಟ್ಟರೆ ಬಾಯಿ ಆರಿಸಿದ್ರೆ ಆವಾಗ ತಕ್ಷಣ ಮತ್ತೆ ಕುದಿಸಿ ಮಾಡಿ ತಣ್ಣಗೆ ಮಾಡಿ ನೀರು ಕುಡ್ಸೋದಕ್ಕಾಗಲ್ಲ ಅಂತ ಮೊದಲೇ ಕಾಯಿಸಿಡ್ತಾಯಿದ್ದೀನಿ. ಸುಮಾರು 5 ಗಂಟೆಗೆ ನೋಡಿ ಈ ಥರ ಫುಲ್ ಕತ್ತಲೆ ಆಗಿದೆ. ಯಾಕಂತಂದರೆ ಮಳೆ ಬರ್ತಾ ಇದೆಯಲ್ವ, ಇತ್ತೀಚೆಗಂತೂ ಹೆವಿ ಮಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಬಾಟಲೆಲ್ಲನೂ ಕೂಡ ತೊಳೆದಿಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಎಲ್ಲ ಖಾಲಿಯಾಗಿದೆ. 5 kg ಎಣ್ಣೆ ಎಲ್ಲ ಖಾಲಿ ಆಯಿತು. ಇನ್ನೊಂದು ಸ್ವಲ್ಪ ಇದೆ, ಏನೋ ಒಂದು ಗ್ಲಾಸ್ ಅಷ್ಟಿದೆ ಅಷ್ಟೇ. ಆ ಒಂದು ಗ್ಲಾಸು ಇಲ್ಲ, ಅರ್ಧ ಗ್ಲಾಸ್ ಅಷ್ಟಿದೆ. ಅದನ್ನೇ ಸ್ವಲ್ಪ ಮೇಂಟೈನ್ ಮಾಡಬೇಕು. ಮಳೆ ಬಂದು ಹೋಗಿದೆಯಲ್ಲ ನೋಡಿ, ಎಷ್ಟು ಮನೆ ಮುಂದೆ ಎಷ್ಟೊಂದು ಮಳೆ ನಿಂತಿದೆ ಅಂತ ಅಂದ್ಬಿಟ್ಟು, ಮಳೆ ನೀರು. ಹಾಗೆಯೇ ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿಗೆ ಇಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇವಾಗ ಕಾಫಿ ಎಲ್ಲ ಮಾಡ್ಕೊಂಡು ಇವಾಗ ಕೂತ್ಕೊಂಡು ಕುಡಿತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.